ಎಲ್ರಿಗೂ ನಮಸ್ಕಾರ. ಶ್ರೀ ಜಯಂತ್ ಕಾಯ್ಕಿಣಿಯವರ ಹೊಸ ಕವನ ಸಂಕಲನ ವಿಚಿತ್ರ ಸೇನನ ವೈಖರಿ ಎನ್ನುವ ಒಂದು ಪುಸ್ತಕದಿಂದ ಆಯ್ದ ಒಂದು ಕವಿತೆ. ಕವಿತೆಯ ಶೀರ್ಷಿಕೆ ಹಸ್ತಾಂತರ. ನಿಶಾಚರಿ ಬಸ್ಸು ನಡುರಾತ್ರಿ ಎಲ್ಲೋ ಒಂದು ಕಡೆ ನಿಂತಾಗ ಒಂದು ವಿಚಿತ್ರ ನಿಚ್ಚಳ ನೀರವದಲ್ಲಿ ಚಾಲಕರು ಮಾತಿಲ್ಲದೆ ಅದಲು ಬದಲಾಗುತ್ತಾರೆ. ನಿಶಾಚರಿ ಬಸ್ಸು ನಡುರಾತ್ರಿ ಎಲ್ಲೋ ಒಂದು ಕಡೆ ನಿಂತಾಗ ಒಂದು ವಿಚಿತ್ರ ನಿಚ್ಚಳ ನೀರವದಲ್ಲಿ ಚಾಲಕರು ಮಾತಿಲ್ಲದೆ ಅದಲು ಬದಲಾಗುತ್ತಾರೆ. ಇಷ್ಟು ಹೊತ್ತು ಚಲಿಸಿದವ ಮತ್ತು ಎಲ್ಲೋ ಮಲಗೆದ್ದು ಬಂದು ಮುಖಕ್ಕೆ ಪ್ಲಾಸ್ಟಿಕ್ ಬಾಟ್ಲಿಯಿಂದ ನೀರು ರಪರಪ ರಾಚಿಕೊಂಡು ಸನ್ನದ್ಧನಾಗುತ್ತಿರುವ ಇಬ್ಬರೂ ಒಂದೇ ನಮೂನೆ ಕಾಣುತ್ತಿದ್ದಾರೆ, ಆತ್ಮಗಳಷ್ಟೇ ಬದಲಾದಂತೆ. ನಮ್ಮೆಲ್ಲರ ಜೀವಗಳನ್ನು ಒಬ್ಬನು ತನ್ನ ಕೈಯಿಂದ ಅಕ್ಷರಶಃ ಇನ್ನೊಬ್ಬನ ಕೈಗೆ ನಾಜೂಕಾಗಿ ವರ್ಗಾಯಿಸುವ ಪವಿತ್ರ ಕ್ಷಣ ಇದು. ಆತ ಕುಡಿಯುತ್ತಿರುವ ಬಿಸಿ ಬಿಸಿ ಚಹಾ ಅಮೃತಕ್ಕೂ ಮಿಗಿಲು. ಅದರ ಚೈತನ್ಯ ಇಡೀ ಬಸ್ಸಿನ ಲೋಹದ ಕಣಕಣದಲ್ಲಿ ಪ್ರವಹಿಸುವುದು, ಪರದೆಗಳನ್ನು ಅಲ್ಲಾಡಿಸುವುದು, ಎದುರಿನ ಸುಭದ್ರ ಗಾಜನ್ನು ಲಕಲಕಿಸುವುದು. ಸೆಡ್ಡು ಹೊಡೆದು ಬರುವ ಉರಿಗಣ್ಣಿನ ಲಾರಿಗಳು ಬದಿಗೆ ಸರಿದು ಹೋಗುವವು, ಪೂರ್ಣ ವಿರಾಮ ಹುಡುಕುವ ವಾಕ್ಯಗಳಂತೆ. ಗಗನಕ್ಕೆ ಕಿರುಪ್ರಭೆ ಚೆಲ್ಲಿ ದೀಪದ ಗುಚ್ಚದಂತೆ ದೂರದಲ್ಲಿ. ಮಿನುಗುವ ಹಳ್ಳಿ ಇನ್ನೇನು ಸಿಗುತ್ತವೆ ಅನ್ನುವಷ್ಟರಲ್ಲಿ ಮತ್ತೆಲ್ಲೋ ಮರೆಯಾಗುವವು ಮಾತು ಬಿಟ್ಟವರಂತೆ. ಬರೆದು ಬಿಸಾಕಿದ ಚಿತ್ತು ಕಾಟಿನ ಕಾರ್ಬನ್ ಶೀಟಿನಂಥ ಅಗೋಚರದ ಮೇಲೆ ಯುದ್ಧ ಸಾರಿದ ಏಕಾಂಗಿ ಸೈನಿಕ ಈ ಚಾಲಕ. ಬರೆದು ಬಿಸಾಕಿದ ಚಿತ್ತು ಕಾಟಿನ ಕಾರ್ಬನ್ ಶೀಟಿನಂಥ ಅಗೋಚರದ ಮೇಲೆ ಯುದ್ಧ ಸಾರಿದ ಏಕಾಂಗಿ ಸೈನಿಕ ಈ ಚಾಲಕ. ಇಡೀ ಬಸ್ಸೇ ಅವನ ದೇಹ ಈಗ, ಎದುರಿನ ಸರ್ವಸ್ವವೇ ಅವನ ಮನಸ್ಸು. ನಾವೆಲ್ಲರೂ ಅವನ ಹೊಟ್ಟೆಯ ಮಕ್ಕಳು. ಊರು ತಲುಪಿಸುತ್ತಾನೆ, ಕಾಳಜಿ ಬೇಡ, ಬೇಡವೇ ಬೇಡ.